ಏನಂದರೆ ಸರ್ ಮದುವೆ ಆಗಿ ಒಂದೇ ತಿಂಗಳಾಗಿದೆ. ವೈಫ್ ಏನು ಹೇಳಿದ್ರು ಅಂದರೆ ಜಸ್ಟ್ ನಮ್ಮದು ಮದುವೆಗಿಂತ ಒಂದು 5 ದಿನನೋ 6 ದಿನ ಮುಂಚೆನೇ ಆಕೆಗೆ ಪೀರಿಯಡ್ ಬಂದಿತ್ತು. ಆಮೇಲೆ ಮದುವೆ ಆಯಿತು. ಮದುವೆ ಆಗಿದ್ದು ಒಂದು 5-6 ದಿವಸಕ್ಕೆ ನಮ್ಮ ಫಸ್ಟ್ ನೈಟ್ ಆಯಿತು. ಆವಾಗ ಬರೀ ಒಂದೇ ಸತಿ ಮಲಗಿದ್ದೀನಿ ಸರ್. ಆಮೇಲೆ ಏನೋ ಆಷಾಢ ಬಂತು, ಆಕೆ ಆ ಕಡೆ ಹೋದಳು. ಇವಾಗ ನೋಡಿದ್ರೆ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಇದು ಮಗು ನಂದಾ? ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಇವಾಗ ಒಂದು ಕ್ವಶನ್ ಏನಿದೆ, ಮತ್ತು ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗಲಿ ಬೇರೆ ಬೇರೆ ಮಾಧ್ಯಮದಿಂದ ಎಷ್ಟೋ ಹುಡುಗರು ಕೇಳ್ತಾರೆ. ಅದು ಎಷ್ಟೋ ಜನರು ಅವೇರ್ನೆಸ್ಗಾಗಿ ಕೇಳ್ತಾರೆ, ಅಥವಾ ಎಷ್ಟೋ ಜನರಿಗೆ ಏನೋ ಸುಮ್ಮನೆ ಒಂದು ಕೇಳೋಣ ಅಂತ ಕೇಳ್ತಾರೆ, ಏನೋ ಗೊತ್ತಿಲ್ಲ. ಬಟ್ ಏನಂದರೆ ಅದರ ಹಿಂದೆ ಒಂದು ಲಾಜಿಕ್ ಇದೆ, ಅದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಂದರೆ ಎಷ್ಟು ಸರ್ತಿ ಸಂಭೋಗ ಮಾಡಿದ್ರೆ ಮಕ್ಕಳಾಗ್ಬೋದು ಅಂತ. ಸೊ ಇದು ನಾನು ಏನು ಮಾಡ್ತೀನಿ, ಫಸ್ಟ್ ಮಕ್ಕಳು ಹೇಗಾಗುತ್ತೆ ಮತ್ತು ಎಷ್ಟು ಸರ್ತಿ ಸೆಕ್ಸ್ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಕ್ಕಳಾಗಬೇಕಂದ್ರೆ ಒಂದು ಕ್ರಿಯೆ ಇದು ಇಂಪಾರ್ಟೆಂಟ್. ಏನಂದರೆ ಮಹಿಳೆಯರದು ಎಗ್ಗು, ಪುರುಷರದು ವೀರ್ಯ ಒಂದನ್ನು ಅಟ್ಯಾಚ್ ಆಗಬೇಕು. ಆವಾಗ ಏನಾಗುತ್ತೆ, ಫರ್ಟಿಲೈಸೇಷನ್ ಅಥವಾ ಗರ್ಭಧಾರಣೆ ಅಂತ ಹೇಳ್ಬೋದು. ಇದು ಹೇಗಾಗುತ್ತೆ? ಮಹಿಳೆ ಅಥವಾ ಪುರುಷ ಲೈಂಗಿಕ ಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಆದಮೇಲೆ ಇವನು ವೀರ್ಯ ಯೋನಿನಲ್ಲಿ ಎಜಾಕ್ಯುಲೇಟ್ ಅಥವಾ ವೀರ್ಯ ಯಾವಾಗ ಯೋನಿನಲ್ಲಿ ಸ್ಖಲನ ಆಗುತ್ತೆ ನೋಡಿ, ಆ ವೀರ್ಯ ಯೋನಿನಲ್ಲಿ ಏನಿರುತ್ತೆ ಗೊತ್ತಾ? ಒಂದು ಗರ್ಭಾಶಯ ಇರುತ್ತೆ, ಯೂಟರನ್ಸ್ ಅಂತೀವಿ. ಅದಕ್ಕೆ ಸೈಡ್ನಲ್ಲಿ 2 ಟ್ಯೂಬ್ ಇರುತ್ತೆ, ಅದನ್ನು ಫ್ಯಾಲೋಪಿಯನ್ ಟ್ಯೂಬ್ ಅಂತೀವಿ. ಆ ಟ್ಯೂಬ್ಗೆ ಸೈಡಿಗೆ ಓವರೀಸ್ ಅಂತ ಇರುತ್ತೆ. ಸೊ ಇವಾಗ ಈ ಓವರೀಸ್ ಏನಿರುತ್ತೆ ನೋಡಿ, ಮಹಿಳೆಯರ ಬಾಡಿನಲ್ಲಿ ಎಗ್ನ ಉತ್ಪತ್ತಿ ಮಾಡುತ್ತೆ. ಯಾವಾಗ ಈ ಮಂತ್ಲಿ ಸೈಕಲ್ 28 ದಿವಸದ ಮಹಿಳೆಯರ ಸೈಕಲ್ ಇರುತ್ತೆ ನೋಡಿ, ಅದರಲ್ಲಿ ಒಂದು ಸತಿ ಇವಾಗ 5 ದಿನ ಬ್ಲೀಡಿಂಗ್ ಆಗಿದೆ ಅಂತ ತಿಳ್ಕೊಳ್ಳಿ. ಆಮೇಲೆ 5 ದಿಂದ 6 ದಿನ ಈ ಓವರಿನ ಬೇಕು ಹೊಸ ಎಗ್ ಉತ್ಪತ್ತಿ ಮಾಡೋಕ್ಕೆ. ಆವಾಗ ಈ ಹೊಸ ಎಗ್ ಉತ್ಪತ್ತಿ ಆದಮೇಲೆ ಈ ಎಗ್ ಏನು ಮಾಡುತ್ತೆ, ಇಲ್ಲಿಂದ ಹೊರಗಡೆ ಬಂದುಬಿಟ್ಟು ಈ ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಬಂದುಬಿಟ್ಟು ಕೂತ್ಕೊಳ್ಳುತ್ತೆ. ಯಾರಾದರೂ ಬರ್ತಾರಾ ಅಂತ. ಆವಾಗ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅಂದರೆ ಫರ್ಟಿಲೈಸೇಷನ್ ಪೀರಿಯಡ್ ಅಂತೀವಿ. ಫರ್ಟಿಲೈಸೇಷನ್ ಪೀರಿಯಡ್ ಯಾವಾಗಿರುತ್ತೆ ಅಂದರೆ, ಒಂದು ಮಹಿಳೆಗೆ ಮೆನ್ಸ್ಟ್ರುವಲ್ ಸೈಕಲ್ ಅಥವಾ ಮೆನ್ಸ್ಟ್ರುವಲ್ ಏನು ಬ್ಲೀಡಿಂಗ್ ಇದೆ ನೋಡಿ, ಫಸ್ಟ್ 5 ದಿನ ಬ್ಲೀಡಿಂಗ್ ಆಗಿದೆ. ಆಮೇಲೆ ನೆಕ್ಸ್ಟ್ ಒಂದು 5 ದಿನ ರಿಕವರಿ ಫೇಜ್ ಏನಿರುತ್ತೆ. ಸೊ ಈ 10 ದಿನ ಬಿಟ್ಟಾದಮೇಲೆ, ಸೊ ಫ್ರಮ್ ದ LMP, ಸೊ ಇದು ಫಸ್ಟ್ ಡೇ ಏನಿದೆಯಲ್ಲ ಪೀರಿಯಡ್ದು, ಅದು 5 ದಿನ ರಕ್ತ ಹೋಯಿತು. ಆಮೇಲೆ 5 ದಿನ ಆಗಿದೆ. ಸೊ ಟೋಟಲ್ 10 ದಿವಸ ಆದಮೇಲೆ 11ನೇ ದಿವಸ ಹಿಡಿದು 20ನೇ ದಿವಸ, ಫ್ರಮ್ 11th ಡೇದು 20th ಡೇ, ಈ ಟೈಮ್ನಲ್ಲಿ ಏನಾಗುತ್ತೆ, ಫರ್ಟೈಲ್ ಪೀರಿಯಡ್ ಅಂತೀವಿ. ಡ್ಯೂರಿಂಗ್ ಈ ಪೀರಿಯಡ್ನಲ್ಲಿ ನೀವು ಒಂದೇ ಸತಿ ಸೇರಿದ್ರೂ ಈ 10 ದಿನ ಟೈಮ್ನಲ್ಲಿ ಫಸ್ಟ್ ಬಾಲಿಗೆ ಹಿಟ್ ವಿಕೆಟ್ ಮಿಡಲ್ ಸ್ಟಂಪ್ ಹೋಗ್ಬೋದು. ಸಮ್ ಟೈಮ್ ನನಗೆ ಒಬ್ಬರು ಕೇಳಿದ್ರು, ಏನಂದರೆ ಸರ್ ಮದುವೆ ಆಗಿ ಒಂದೇ ತಿಂಗಳಾಗಿದೆ. ವೈಫ್ ಏನು ಹೇಳಿದ್ರು ಅಂದರೆ ಜಸ್ಟ್ ನಮ್ಮದು ಮದುವೆಗಿಂತ ಒಂದು 5 ದಿನನೋ 6 ದಿನ ಮುಂಚೆನೇ ಆಕೆಗೆ ಪೀರಿಯಡ್ ಬಂದಿತ್ತು. ಆಮೇಲೆ ಮದುವೆ ಆಯಿತು. ಮದುವೆ ಆಗಿದ್ದು ಒಂದು 5-6 ದಿವಸಕ್ಕೆ ನಮ್ಮ ಫಸ್ಟ್ ನೈಟ್ ಆಯಿತು. ಆವಾಗ ಬರೀ ಒಂದೇ ಸತಿ ಮಲಗಿದ್ದೀನಿ ಸರ್. ಆಮೇಲೆ ಏನೋ ಆಷಾಢ ಬಂತು, ಆಕೆ ಆ ಕಡೆ ಹೋದಳು. ಇವಾಗ ನೋಡಿದ್ರೆ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಇದು ಮಗು ನಂದಾ? ಯಾಕಂದ್ರೆ ನಾನು ಬರೀ ಒಂದೇ ಸತಿ ಸೇರಿದ್ದೀನಿ ಅಂತ. ಸೊ ಮಿತ್ರರೇ, ಏನಂದರೆ ಒಂದು ಸತಿನೋ ಆ ಪರ್ಟಿಕ್ಯುಲರ್ ದಿನದಲ್ಲಿ ನೀವು ಸೇರಿದರೆ ಆ ವೀರ್ಯ ಹೋಗ್ಬಿಟ್ಟು ಆ ಎಗ್ನ ಟಚ್ ಆಗಿಬಿಟ್ರೆ ಆಯಿತು. ಅದು ಯಾವಾಗ ನೀವು ಈ 10 ದಿನ ಒಳಗಡೆ ಅಥವಾ 20 ದಿನ ಆದಮೇಲೆ ನೀವು 10 ಸತಿ ಸೇರಿದ್ರೂ ಅವಾಗ ಗರ್ಭಧಾರಣೆ ಆಗಲ್ಲ. ಯಾಕಾಗಲ್ಲ ಅಂದರೆ, ಬಿಕಾಸ್ ಆ ಎಗ್ ಏನಾಗುತ್ತೆ, ರಪ್ಚರ್ ಆಗಿದಿರುತ್ತೆ. ಆ ಡ್ಯೂರಿಂಗ್ ಫರ್ಟೈಲ್ ಪೀರಿಯಡ್ ಏನಾಗುತ್ತೆ, ಆ ಟೈಮ್ನಲ್ಲಿ ಮಾತ್ರ ಅದು ರೆಡಿ ಇರುತ್ತೆ. ಓಕೆನಾ? ಸೊ ಆ ಟೈಮ್ನಲ್ಲಿ ನೀವು ಒಂದು ಸತಿ ಏನಾಗುತ್ತೆ, ಮೀಟ್ ಆದರೆ ವೀರ್ಯ ಒಳಗಡೆ ಹೋಗ್ಬಿಟ್ಟು ಎಗ್ನ ಅಟ್ಯಾಚ್ ಆಗಿಬಿಟ್ರೆ ಮಕ್ಕಳಾಗ್ಬಿಡ್ತಾರೆ. ಬಟ್
ಈ ಫರ್ಟೈಲ್ ಪೀರಿಯಡ್ ಬಿಟ್ಬಿಟ್ಟು ಪೀರಿಯಡ್ ಬಂದ ಆದ ತಕ್ಷಣ ಅಥವಾ ಡ್ಯೂರಿಂಗ್ ಪೀರಿಯಡ್ ರಕ್ತ ಬರ್ತಾ ಇದೆ ನೀವು ಸೇರಿದ್ರ ಮಕ್ಕಳಾಗಲ್ಲ. ಅಥವಾ ಆಲ್ರೆಡಿ ಬ್ಲೀಡಿಂಗ್ ಆಗಿಬಿಟ್ಟು ಈಗ ಇನ್ನೂ ಒಂದು 5 ದಿನ ಇದೆ ಅಂದರೆ ನನಗೆ ಡೇಟ್ ಬರುತ್ತೆ ಅಂದರೆ ಆ ಟೈಮ್ನಲ್ಲಿ ನೀವು ಸೇರಿದ್ರೂ ಮಕ್ಕಳಾಗಲ್ಲ. ಬಿಕಾಸ್ ಅದು ಆಲ್ರೆಡಿ ಶೆಡ್ಡಿಂಗ್ ಫೇಸ್ನಲ್ಲಿ ಹೋಗಿದ್ದಿರುತ್ತೆ. ಸೊ ನೀವು 1 ಸತಿ ಸೇರಿ ಅಥವಾ 10 ಸತಿ ಸೇರಿ ಇದರಲ್ಲಿ ಅದು ಮ್ಯಾಟರ್ ಆಗಲ್ಲ. ಯಾವಾಗ ಆ ಮಹಿಳೆಗೆ ಫರ್ಟೈಲ್ ಪೀರಿಯಡ್ ಇರುತ್ತೆ ಅಂದರೆ ಪೀರಿಯಡ್ ಆಗಿ ಹಿಡಿದು 10ನೇ ದಿನ ಇಟ್ಕೊಂಡು ಮುಂದಿನ ನೆಕ್ಸ್ಟ್ 10 ಡೇಸ್ ಈ ಟೈಮ್ನಲ್ಲಿ ನೀವು ಸೇರಿ ಅದನ್ನು ವೀರ್ಯನ ಕರೆಕ್ಟಾಗಿ ಒಳಗಡೆ ಬಿಟ್ಟರೆ 100% 1 ಶಾಟ್ಗೆ ಹಿಟ್ ಆಗಿಬಿಡುತ್ತೆ. ಇದು ಬಿಟ್ಟು ಅದು ಆದಮೇಲೆನೂ ಅದಕ್ಕಿಂತ ಮುಂಚೆನೂ ಮಾಡಿದ್ರೂ ಏನು ಉಪಯೋಗ ಇಲ್ಲ. ಸೊ ಹೋಪ್ಫುಲಿ ನಿಮ್ದೇನು ಕ್ವಶನ್ ಇದೆ ಇದು ನಾನು ಆನ್ಸರ್ ಮಾಡಿದ್ದೀನಿ ತಿಳ್ಕೊಳ್ತೀನಿ. ಮತ್ತು ಈ ಥರ ಏನಾದರೂ ತಮಗೆ ಡೌಟ್ ಇದೆ, ಈ ಥರ ಏನಾದರೂ ನಿಮಗೆ ಕ್ಯೂರಿಯಾಸಿಟಿ ಇದೆ, ತಿಳ್ಕೊಬೇಕಂತ ಏನಾದರೂ ವಿಷಯ ನಿಮಗೆ ಕೇಳಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನೀವು ಏನಾದರೂ ಮದುವೆ ಆಗಿ 8 ವರ್ಷ ಆಗಿದೆ, 10 ವರ್ಷ ಆಗಿದೆ, IVF ಮಾಡಿದ್ದೀವಿ, ಎಲ್ಲ ಕಡೆ ಮಾಡಿ ಸುಸ್ತಾಗಿದೆ, ಸಾಕಾಗಿದ್ದೀವಿ, ಬಟ್ ಸ್ಟಿಲ್ ಒನ್ಸ್ನಲ್ಲಿ ಒಂದಿದೆ ನಮ್ಮ ಸ್ವಂತ ಒಂದು ಮಗು ಇದ್ದರೆ ಬೇಕಾಗಿತ್ತು, ಒಳ್ಳೇದಾಗ್ತಿತ್ತಪ್ಪ ಅಂತ ಆ ಥರ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ಒಂದು ಸತಿ ನನಗೆ ನನ್ನ ಕ್ಲಿನಿಕ್ನಲ್ಲಿ ಬಂದು ಮೀಟಾಗಿ. ಯಾಕಂದರೆ ಎಷ್ಟೋ ಜನ 2 IVF 3 IVF ಕ್ಲಿಯರ್ ಆಗಿದ್ದವರು ನಮ್ಮ ಹತ್ರ ಬಂದುಬಿಟ್ಟು ಮಕ್ಕಳಾಗಿದ್ದಾರೆ, 48 ವರ್ಷದವರಿಗೂ ಮಕ್ಕಳಾಗಿದ್ದಾರೆ. ಸೊ ಅದನ್ನು ನೀವು ಏನು ಮಾಡ್ಬೋದು, ನನ್ನ ಕ್ಲಿನಿಕ್ನಲ್ಲಿ ಒಂದು ಸತಿ ಬಂದುಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಇಫ್ ಇನ್ ಕೇಸ್ ದೂರ ಇದ್ದೀರಾ ಏನಾದರೂ ವಾಟ್ಸಪ್ನಲ್ಲಿ ನೀವು ಏನಿದೆ ನಿಮ್ಮ ರಿಪೋರ್ಟ್ಸ್ ಎಲ್ಲ ಸೆಂಡ್ ಮಾಡಿಬಿಟ್ಟು ಒಂದು ಒಪಿನಿಯನ್ ಕೇಳಬೇಕು, ಸರ್ ಇದು ಆಗುತ್ತೋ ಇಲ್ಲ ಅಂತ ಏನಾದರೂ ನಿಮಗೆ ಕೇಳಬೇಕಂತ ಇಚ್ಛೆ ಆದ್ರೂ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ನಾನು ಮಾಡ್ಕೊಡ್ತೇನೆ. ಧನ್ಯವಾದ.